ವೋಟ್ ಚೋರಿ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಹಳ್ಳದಲ್ಲಿ ಪತ್ತೆಯಾಗಿರುವ ಸುಟ್ಟಿರುವ ಮತದಾರರ ಪಟ್ಟಿ. ರಾಹುಲ್ ಗಾಂಧಿಯ ಆರೋಪಕ್ಕೆ ಈಗ ಮಹತ್ವವಾದಂತಹ ಸಾಕ್ಷಿ ಸಿಕ್ಕಿದೆ. ಆಳಂದ ವೋಟ್ ಚೋರಿ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಹಳ್ಳದಲ್ಲಿ ಪತ್ತೆಯಾಗಿರುವ ಸುಟ್ಟಿರುವ ಮತದಾರರ ಪಟ್ಟಿ. ರಾಹುಲ್ ಗಾಂಧಿಯ ಆರೋಪಕ್ಕೆ ದೊಡ್ಡ ಸಾಕ್ಷಿ ಸಿಕ್ತ. ಹಾಗಾದ್ರೆ ನಿನ್ನೆ ಸುಭಾಷ್ ಗುತ್ತೇದಾರ್ ಮನೆ ಮೇಲೆ ಎಸ್ಐಟಿ ದಾಳಿಯನ್ನ ಮಾಡಿದೆ. ಎಸ್ಐಟಿ ದಾಳಿಯ ವೇಳೆ ಹಲವು ಮತದಾರರ ಪಟ್ಟಿ ಪತ್ತೆಯಾಗಿದೆ. ಶಾಖಾಪುರದ ಹಳ್ಳದಲ್ಲಿ ದಾಖಲೆ ಬಿಸಾಡಿ ಸಾಕ್ಷ್ಯ ನಾಶದ ಶಂಕೆ ಕೂಡ ಸದ್ಯಕ್ಕೆ ವ್ಯಕ್ತ ಆಗ್ತಾ ಇದೆ. ಆಳಂದ ವೋಟ್ ಚೋರಿ ಪ್ರಕರಣಕ್ಕೆ ಈಗ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಹಳ್ಳದಲ್ಲಿ ಪತ್ತೆಯಾಗಿರುವ ಸುಟ್ಟಿರುವ ಮತದಾರರ ಪಟ್ಟಿ. ರಾಹುಲ್ ಗಾಂಧಿಯ ಆರೋಪಕ್ಕೆ ದೊಡ್ಡ ಸಾಕ್ಷಿ ಸಿಕ್ತ ಹಾಗಾದ್ರೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ನಿನ್ನೆ ಸುಭಾಷ್ ಗುತ್ತೇದಾರ್ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿತ್ತು. ಆಳಂದ ವೋಟ್ ಚೋರಿ ಪ್ರಕರಣಕ್ಕೆ ಈಗ ಮಹತ್ವದ ಸಾಕ್ಷಿ ಸಿಕ್ಕಿದೆ. ರಾಹುಲ್ ಗಾಂಧಿ ಅವರು ಪದೇ ಪದೇ ಆರೋಪವನ್ನ ಮಾಡ್ತಾ ಇದ್ರು. ಈ ಒಂದು ಆಳಂದ ಮತಕ್ಷೇತ್ರ ಏನಿದೆ, ಇಲ್ಲಿ ಮತಗಳ್ಳತನ ಆಗಿದೆ ಎಂಬ ಆರೋಪವನ್ನ ಮಾಡ್ತಾ ಇದ್ರು. ಆ ಒಂದು ಆರೋಪಕ್ಕೆ ಈಗ ದೊಡ್ಡ ಸಾಕ್ಷಿಯೇ ಸಿಕ್ಕಿದೆ ಅಂತ ಹೇಳಬಹುದು. ನೆನೆ ಸುಭಾಷ್ ಗುತ್ತೇದಾರ್ ಮನೆ ಮೇಲೆ ಎಸ್ಐಟಿ ಅವರು ದಾಳಿಯನ್ನ ಮಾಡಿದ್ರು. ಆ ದಾಳಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಹಲವು ಮತದಾರರ ಪಟ್ಟಿ ಪತ್ತೆಯಾಗಿದೆ. ಇನ್ನು ಶಾಖಾಪುರದ ಹಳ್ಳದಲ್ಲಿ ದಾಖಲೆಯನ್ನ ಬಿಸಾಡಿ ಸಾಕ್ಷ್ಯ ನಾಶ ಮಾಡಿರುವ ಶಂಕೆ ಕೂಡ ವ್ಯಕ್ತ ಆಗಿದೆ. ಇನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ, ಪತ್ತೆಯಾಗಿರುವಂತಹ ಸುಟ್ಟಿರುವ ಮತದಾರರ ಪಟ್ಟಿ. ಇದರ ಜೊತೆಗೆ ಆಳಂದ ವೋಟ್ ಚೋರಿ ಪ್ರಕರಣಕ್ಕೆ ಈಗ ಮಹತ್ವದ ದಾಖಲೆಯೇ ಸಿಕ್ಕಿದೆ ಅಂತ ಹೇಳಬಹುದು. ರಾಹುಲ್ ಗಾಂಧಿ ಅವರು ಪ್ರತಿ ಬಾರಿಯೂ ಕೂಡ ಮತಗಳ್ಳತನವನ್ನ ಮಾಡ್ತಾ ಇದ್ದಾರೆ ಎಂಬ ಆರೋಪವನ್ನ ಪದೇ ಪದೇ ಮಾಡ್ತಾ ಇದ್ರು. ಆದ್ರೆ ಅದಕ್ಕೆ ಬಿಜೆಪಿ ಅವರು ಹೇಳ್ತಾ ಇದ್ರು, ನಿಮ್ಮಲ್ಲಿ ಎಲ್ಲಿ ಪುರಾವೆ ಇದೆ, ಅದಕ್ಕೆ ಸಾಕ್ಷಿ ಕೊಡಿ, ಸಾಕ್ಷಿ ಕೊಟ್ಟು ಆ ನಂತರ ಮಾತಾಡಿ. ನೀವು ಗೆದ್ದಿಲ್ಲ ಅಂದಾಕ್ಷಣ ಮತಗಳ್ಳತನ ಆಗಿದೆ ಎಂಬ ಆರೋಪವನ್ನ ಈಸಿಯಾಗಿ ಮಾಡ್ಬಿಡ್ತೀರಾ, ಅದಕ್ಕೆ ಸಾಕ್ಷಿಯನ್ನ ಕೊಡಿ ಅಂತ ಪದೇ ಪದೇ ಟೀಕಿಸುವ ಕೆಲಸವನ್ನ ಬಿಜೆಪಿ ಅವರು ಮಾಡ್ತಾ ಇದ್ರು. ಆದ್ರೆ ಈಗ ಈ ಒಂದು ವೋಟ್ ಕಳ್ಳತನ ಏನಿದೆ, ಮತಗಳ್ಳತನ ಆರೋಪವನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ರಲ್ಲ, ಆ ಒಂದು ಪ್ರಕರಣಕ್ಕೆ ಈಗ ಮಹತ್ವದ ಸಾಕ್ಷಿ ಲಭಿಸಿದೆ ಅಂತ ಹೇಳಬಹುದು. ಸುಟ್ಟಿರುವ ಮತದಾರರ ಪಟ್ಟಿಗಳು ಹಳ್ಳದಲ್ಲಿ ಪತ್ತೆಯಾಗಿದೆ. ರಾಹುಲ್ ಗಾಂಧಿ ಅವರ ಆರೋಪಕ್ಕೆ ಈಗ ದೊಡ್ಡ ಸಾಕ್ಷಿಯೇ ಸಿಕ್ಕಿದೆ. ಹಾಗಾಗಿ ಇದನ್ನ ಯಾವ ರೀತಿ ತನಿಖೆಯನ್ನ ಮಾಡ್ತಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇದಕ್ಕೆ ಅಂತ ಏನಾದ್ರೂ ಹೊಸ SIT ಆತರ ಏನಾದ್ರು ರಚನೆ ಮಾಡ್ತಾರಾ ಅಥವಾ ಏನು ಮಾಡ್ತಾರೆ ಅಂತ ನೋಡ್ಬೇಕು. SIT ಅವರು ನನ್ನ ದಾಳಿ ಮಾಡ್ತಾರೆ. ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ಮತಗಳ್ಳತನ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಕೂಡ ಲಭಿಸಿದೆ. ಅದನ್ನ ಇಟ್ಕೊಂಡು ಮುಂದಿನ ಎನ್ಕ್ವೈರಿಯನ್ನ ಮಾಡ್ತಾರೆ. ಆಳಂದ ಪಟ್ಟಣದ ಹೊರ ವಲಯದಲ್ಲಿರುವ ಶಾಖಾಪುರ ಹಳ್ಳದಲ್ಲಿ 15ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಪರಿಶೀಲನೆಯನ್ನ ಮಾಡಲಾಗಿದೆ. ತಡರಾತ್ರಿಯವರೆಗೂ ಕೂಡ SIT ಅಧಿಕಾರಿಗಳು ಶೋಧ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಹಳ್ಳದಲ್ಲಿ ಸುಟ್ಟ ಕೆಲ ದಾಖಲೆಗಳನ್ನು SIT ವಶಕ್ಕೆ ಪಡೆದಿದೆ. ಅರ್ಧಂಬರ್ಧ ಸುಟ್ಟ ಸ್ಥಿತಿಯಲ್ಲಿ ಮತದಾರರ ಪಟ್ಟಿ ಪತ್ತೆಯಾಗಿದೆ. ಮತದಾರರ ಪಟ್ಟಿಯನ್ನ ಸುಟ್ಟ ಹಿನ್ನೆಲೆ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಹಳ್ಳದ ನೀರಿಗೆ ಇಳಿದು ಶೋಧವನ್ನ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. SIT ದಾಳಿ ಮಾಡ್ತಾ ಇದ್ದಂತೆ ಮತದಾರರ ಪಟ್ಟಿಗೆ ಬೆಂಕಿ ಹಚ್ಚಲಾಗಿದ್ಯಾ ಎಂಬ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಸುಭಾಷ್ ಮನೆಯಲ್ಲಿಂದು ಶೋಧ ಕಾರ್ಯ ಮುಂದುವರೆದಿದೆ. ದಾಖಲೆ ಪತ್ರ ಪರಿಶೀಲನೆಯನ್ನ SIT ಅಧಿಕಾರಿಗಳು ನಡೆಸಿದ್ದಾರೆ. ಆಳಂದ ಪಟ್ಟಣದಲ್ಲಿ ಹೊರ ವಲಯದಲ್ಲಿರುವ ಶಾಖಾಪುರ ಇದು. ಹಳ್ಳದಲ್ಲಿ 15ಕ್ಕೂ ಹೆಚ್ಚು ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿದ್ದಾರೆ. ಏಕೆಂತಂದ್ರೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಲಭಿಸಿರುವ ಹಿನ್ನೆಲೆ ಸದ್ಯಕ್ಕೆ ಶೋಧ ಕಾರ್ಯವನ್ನು ಕೂಡ SIT ಅವರು ಮುಂದುವರಿಸಿದ್ದಾರೆ. ತಡರಾತ್ರಿಯವರೆಗೂ ಕೂಡ ಈ ಒಂದು ಶೋಧ ಕಾರ್ಯ ನಡೆದಿದೆ. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ಅವರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಹಳ್ಳದಲ್ಲಿ ಇಳಿದು ಅಲ್ಲಿ ಏನ್ ದಾಖಲೆಗಳು ಸಿಗ್ತಾವ ಅಂತದೆಲ್ಲವನ್ನು ಕೂಡ ಪರಿಶೀಲನೆ ಮಾಡುವ ಕೆಲಸವನ್ನು ಕೂಡ ಈಗ ಸದ್ಯಕ್ಕೆ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನು ಮಧ್ಯರಾತ್ರಿವರೆಗೂ ಕೂಡ ಶೋಧ ಕಾರ್ಯ ಮಾಡಿದ್ದಾರೆ. ಹಳ್ಳದಲ್ಲಿ 15ಕ್ಕೂ ಹೆಚ್ಚು ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಆ ಒಂದು ಹಳ್ಳಕ್ಕೆ ಇಳಿದು ಅಧಿಕಾರಿಗಳು ಸದ್ಯಕ್ಕೆ ಶೋಧ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಹಳ್ಳದಲ್ಲಿ ಸುಟ್ಟ ಕೆಲ ದಾಖಲೆಗಳನ್ನು ಕೂಡ SIT ಅವರು ಸದ್ಯಕ್ಕೆ ವಶಪಡಿಸಿಕೊಂಡಿದ್ದಾರೆ. ಹಾಗಾದ್ರೆ ಈ ಒಂದು ದಾಖಲೆಗಳನ್ನ ಯಾರು ಸುಟ್ಟಿದ್ರು ಎಂಬ ಶಂಕೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಅದು ಕೂಡ ಅರ್ಧಂಬರ್ಧ ಮತದಾರರ ಪಟ್ಟಿ ಏನಿದೆ, ಅರ್ಧಂಬರ್ಧ ಸುಟ್ಟು ಹೋಗಿದೆ. ಹಾಗಾಗಿ ಸಾಕಷ್ಟು ಅನುಮಾನಕ್ಕೂ ಕೂಡ ಈಗ ಸದ್ಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಹಳ್ಳದ ನೀರಿಗೆ ಇಳಿದು ಮಧ್ಯರಾತ್ರಿಯವರೆಗೂ ಕೂಡ SIT ಅಧಿಕಾರಿಗಳು ಶೋಧ ಕಾರ್ಯವನ್ನ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಂತಹ ಮತಗಳ್ಳತನ ಆರೋಪಕ್ಕೆ ಈಗ ಮಹತ್ವದ ಸಾಕ್ಷಿ ಕೂಡ ಸಿಕ್ಕಿದೆ. ಕಲಬುರಗಿಯ ನಮ್ಮ ಮನೆ ಮೇಲೆ SIT ದಾಳಿ ನಡೆಸಿದೆ. ಕಲಬುರಗಿ ಜಿಲ್ಲೆ ಆಳಂದದಲ್ಲಿ ಸುಭಾಷ್ ಗುತ್ತೇದಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಮತಗಳವು ಮಾಡಿಲ್ಲ, ಅದು ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಸರ್ಕಾರದಲ್ಲಿ ಅಭಿವೃದ್ಧಿಗೆ ಹಣ ಇಲ್ಲ, ಹೀಗಾಗಿ ಡೈವರ್ಟ್ ಮಾಡ್ತಿದ್ದಾರೆ ಎಂಬ ಆರೋಪವನ್ನ ಮಾಡಿದ್ದಾರೆ. ಜನರ ಗಮನ ಬೇರೆಡೆ ಸೆಳೆಯಲು SIT ರಚಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಸುಭಾಷ್ ಗುತ್ತೇದಾರ್ ಆರೋಪವನ್ನ ಮಾಡ್ತಿದ್ದಾರೆ.
ಏನೋ ಈ ಒಂದು ವಿಚಾರವನ್ನ ಅಂದ್ರೆ ಏನು RSS ವಿಚಾರವನ್ನು ಕೂಡ ಮುನ್ನೆಲೆಗೆ ತಂದಾಗ ಸರ್ಕಾರ ಡೈವರ್ಟ್ ಮಾಡುವ ಕೆಲಸವನ್ನ ಮಾಡ್ತಾ ಇದೆ ಅಂತ ಬಿಜೆಪಿಯವರು ಆರೋಪವನ್ನು ಮಾಡಿದ್ರು. ಈ ಒಂದು ಮತಗಳತನ ಆರೋಪ ಕೂಡ ಈಗ ಸದ್ಯಕ್ಕೆ ಅದೇ ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾವುದೇ ಮತಗಳವು ಮಾಡಿಲ್ಲ, ನಮಗೆ ಗೊತ್ತಿಲ್ಲ, ಸರ್ಕಾರದಲ್ಲಿ ಅಭಿವೃದ್ಧಿಗೆ ಹಣ ಇಲ್ಲ, ಹೀಗಾಗಿ ಒಂದು ವಿಚಾರವನ್ನ ಡೈವರ್ಟ್ ಮಾಡ್ಲಿಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ. ಜನರ ಗಮನ ಬೇರೆಡೆ ಸೆಳೆಯಲು SITಯನ್ನ ರಚಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಸುಭಾಷ್ ಗುತ್ತೇದಾರ್ ಅವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಕಲಬುರಗಿಯ ನಮ್ಮ ಮನೆ ಮೇಲೆ SIT ದಾಳಿ ನಡೆದಿದೆ. ಕಲಬುರಗಿ ಜಿಲ್ಲೆ ಆಳಂದದಲ್ಲಿ ಸುಭಾಷ್ ಗುತ್ತೇದಾರ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಹೇಳಿಕೆ ಕೊಟ್ಟಿದ್ದಾರೆ ನೋಡೋಣ. ಇವತ್ತು ನಮ್ಮ ಕಲಬುರಗಿ ಮನೆಯೂ ಕೂಡ SITದವರು ರೇಡ್ ಮಾಡಿದ್ದಾರೆ. ಮತ ಚೋರಿ ಮಾಡಿಲ್ಲ, ನಮಗೆ ಗೊತ್ತೇ ಇಲ್ಲದು. ಇವತ್ತು BR ಪಾಟೀಲ ಸರ್ಕಾರದಲ್ಲಿ ದುಡ್ಡಿಲ್ಲ, ಬಜೆಟ್ ಇಲ್ಲ ತನಕಿಸಿನ ಬೇರೆ ಡೆವಲಪ್ಮೆಂಟ್ ಕೆಲಸಗಳು ಆಗ್ತಾ ಇಲ್ಲ. ಮೈಂಡ್ ಡೈವರ್ಟ್ ಮಾಡೋ ಸಲುವಾಗಿ ಇವತ್ತು ನಮ್ಮ ಕಲಬುರಗಿ ಮನೆಯೂ ಕೂಡ SITದವರು ರೇಡ್ ಮಾಡಿದ್ದಾರೆ. ಮತ ಚೋರಿ ಮಾಡಿಲ್ಲ, ನಮಗೆ ಗೊತ್ತೇ ಇಲ್ಲದು. ಇವತ್ತು BR ಪಾಟೀಲ ಸರ್ಕಾರದಲ್ಲಿ ದುಡ್ಡಿಲ್ಲ, ಬಜೆಟ್ ಇಲ್ಲ ತನಕಿಸಿನ ಬೇರೆ ಡೆವಲಪ್ಮೆಂಟ್ ಕೆಲಸಗಳು ಆಗ್ತಾ ಇಲ್ಲ. ಮೈಂಡ್ ಡೈವರ್ಟ್ ಮಾಡೋ ಸಲುವಾಗಿ ಇವತ್ತು ನಮ್ಮ